ಅಧ್ಯಕ್ಷರಾದ ಮಂಜುನಾಥ್ ಅವರು ಮತ್ತು PNB ಬ್ಯಾಂಕಿನ ಮಾಜಿ ಅಧ್ಯಕ್ಷ कांग्रेस पार्टी के जय बोलो एस नारायण समन्ना के जय बोलो एस नारायण समन्ना के ಸರ್ಕಾರದ ವಿರುದ್ಧವಾಗಿ ಬೆಂಗಳೂರಿನಲ್ಲಿ ಇವತ್ತು ನಾವು ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಧರಣಿ ಮಾಡಲಿಕ್ಕೆ ಬಂಗಾರಪೇಟೆ ತಾಲೂಕಿನಿಂದ ನಾವೆಲ್ಲ ಕೂಡ ಇವತ್ತು ಸುಮಾರು 8-10 ಬಸ್ಸುಗಳಲ್ಲಿ 50 ಕಾರುಗಳಲ್ಲಿ ಇವತ್ತು ನಾವು ಸುಮಾರು 1,000ಕ್ಕೂ ಹೆಚ್ಚು ಜನ ಇವತ್ತು ನಾವು ಈ ಫ್ರೀಡಂ ಪಾರ್ಕ್ ಇಡ್ತಕ್ಕಂಥ ಧರಣಿಯಲ್ಲಿ ಪಾಲ್ಗೊಳ್ಳಲು ಹೊರಡ್ತಾ ಇದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು 12 ವರ್ಷದ ಮೊದಲು ಅಧಿಕಾರಕ್ಕೆ ಬರುವಾಗ ಹೇಳಿದ್ರು ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ. ಉದ್ಯೋಗ ಕೊಡಲಿಲ್ಲ. ಗ್ಯಾಸ್ ಬೆಲೆ ಇವತ್ತು ನಮ್ಮ ಸರ್ಕಾರ ಇದ್ದಾಗ 400 ರೂಪಾಯಿ ಇತ್ತು, ಇವತ್ತು 900 ರೂಪಾಯಿಗೆ ಹೋಗಿದೆ. ಇವತ್ತು ಅಕ್ಕಿ, ಬೇಳೆ, ಎಣ್ಣೆ ಎಲ್ಲವೂ ಕೂಡ 4 ಪಟ್ಟು ಇವತ್ತು ಹೆಚ್ಚಾಗಿದೆ. ಇದರೊಟ್ಟಿಗೆ ಹಿಂದೆ ಏನು ಡೀಸೆಲ್ 60 ರೂಪಾಯಿ ಇದ್ದನ್ನು ಇವತ್ತು 100 ರೂಪಾಯಿ ಪೆಟ್ರೋಲ್ ಮಾಡಿದ್ದಾರೆ, 90 ರೂಪಾಯಿ ಡೀಸೆಲ್ ಮಾಡಿದ್ದಾರೆ. ಇವೆಲ್ಲವೂ ಕೂಡ BJP ಸರ್ಕಾರದಲ್ಲಿ ಹೆಚ್ಚಿಗೆ ಆದಂಥದ್ದು ಇದು ಧೋರಣೆ. ಮತ್ತು ಆ ಹೆರಾಲ್ಡ್ ಪತ್ರಿಕೆಯ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕಿಯಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರನ್ನ, ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರನ್ನ ಗುರಿಯಾಗಿಟ್ಕೊಂಡು ಈ BJP, ED ಮತ್ತು CBIಯನ್ನ ದುರ್ಬಳಕೆ ಮಾಡಿಕೊಂಡು ಇವತ್ತು ಇವರನ್ನು ದುರ್ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ಶಕ್ತಿಯನ್ನು ಕುಗ್ಗಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವೆಲ್ಲ ಕೂಡ ಬಂಗಾರಪೇಟೆ ತಾಲೂಕಿನ ಜನತೆ ನಾವು ಖಂಡಿಸ್ತೇವೆ. ಯಾಕೆಂದರೆ ಮೋದಿ ಅವರು, ಅಮಿತ್ ಶಾ ಅವರು ಹಿಂಬಾಗಲಿನಿಂದ ರಾಜಕೀಯವನ್ನು ಮಾಡ್ತಾ ಇವತ್ತು ಜನಸಾಮಾನ್ಯರಿಗೆ ಹೊರೆಯಾಗುತ್ತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನೇಕ ಮುಖಂಡರು ಇವತ್ತು BJP ಅವರು ಕಾಂಗ್ರೆಸ್ ವಿರುದ್ಧ ಧರಣಿ ಮಾಡಿದ್ರು. ಅವ್ರಿಗೆ ಹೇಳ್ತೇನೆ, ಬಹುಶಃ ಧರಣಿ ಮಾಡ್ತಾರೆ ಕಾಂಗ್ರೆಸ್ ವಿರುದ್ಧ ಅಲ್ಲ, BJP ಮೋದಿ ವಿರುದ್ಧನೇ. ಯಾಕಂದ್ರೆ ಮೋದಿ ಅವರು ಇಷ್ಟೊಂದು ಬೆಲೆ ಜಾಸ್ತಿ ಮಾಡಿರ್ತಕ್ಕಂಥದ್ದು. 60 ರೂಪಾಯಿ ಪೆಟ್ರೋಲ್ 100 ರೂಪಾಯಿ ಮಾಡಿದ್ಯಾರು, 50 ರೂಪಾಯಿ ಡೀಸೆಲ್ 89 ರೂಪಾಯಿ ಮಾಡಿದ್ಯಾರು, 60 ರೂಪಾಯಿ ಬೆಳೆ 180 ಮಾಡಿದ್ಯಾರು, 65 ರೂಪಾಯಿ ಎಣ್ಣೆ 200 ಮಾಡಿದ್ಯಾರು, ಸಿಮೆಂಟು 250 ರೂಪಾಯಿ ಸಿಮೆಂಟ್ 400 ಮಾಡಿದ್ಯಾರು, 32,000 ಸ್ಟೀಲ್ 70,000 ಮಾಡಿದ್ಯಾರು. ಎಲ್ಲ BJP ಅವರೇ, ಕೇಂದ್ರ ಸರ್ಕಾರದವರೇ. ಬಹುಶಃ ಅವ್ರು ಧರಣಿ ಮಾಡ್ತಕ್ಕಂಥದ್ದು ಹೇಳ್ತಾರಲ್ಲ, ಕಾಂಗ್ರೆಸ್ ಅನ್ಯಾಯ ಮಾಡಿಲ್ಲ. BJP ಕೇಂದ್ರ ಸರ್ಕಾರ ಇವತ್ತು ಜನಸಾಮಾನ್ಯರಿಗೆ ಅನ್ಯಾಯ ಮಾಡಿದೆ, ದ್ರೋಹ ಮಾಡಿದೆ. ಬಡವರಿಗೆ, ರೈತರಿಗೆ ಗೊಬ್ಬರ ಇವತ್ತು 4 ಪಟ್ಟು ಜಾಸ್ತಿ ಆಗಿದೆ. ಆಮೇಲೆ ಡ್ರಿಪ್ ಗೊಬ್ಬರ ಇವತ್ತು ನಮ್ಮ ಕಾಲದಲ್ಲಿ 850 ರೂಪಾಯಿ ಇತ್ತು, ಇವತ್ತು 5,000 ಆಗಿದೆ. ಇದು BJP ಮಾಡ್ತಕ್ಕಂಥದ್ದು. ಇವತ್ತು ಯಾವುದು ಗೋಲ್ಡ್ ರೇಟ್ 3,000 ಎಲ್ಲಿ 10,000 ಎಲ್ಲಿ. ಉದ್ದೇಶಪೂರ್ವಕವಾಗಿ ಈ ಗೋಲ್ಡ್ ರೇಟನ್ನು ಈ ಮೋದಿಯವರು ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದಾರೆ. ಬಡವರು ಯಾರು ಗೋಲ್ಡ್ ತಗೋಬಾರ್ದು, ಆ ರೀತಿ ಮಾಡಿರ್ತಕ್ಕಂಥವ್ರು ಯಾರು? BJP ಮೋದಿ ಅವರು. ಹಾಗಾಗಿ ಇವತ್ತು ಮೋದಿ ವಿರುದ್ಧ, ಭಾರತೀಯ ಜನತಾ ಪಾರ್ಟಿ ವಿರುದ್ಧ ನಾವೆಲ್ಲ ಕೂಡ ಹೋರಾಟ ಮಾಡಲಿಕ್ಕೆ ಫ್ರೀಡಂ ಪಾರ್ಕ್ಗೆ ತೆರಳ್ತಾ ಇದ್ದೇವೆ. ಭ್ರಷ್ಟ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಅಲ್ಲ, BJP ಸರ್ಕಾರ. BJP ಸರ್ಕಾರದಲ್ಲಿ ಇವತ್ತು ಎಲ್ಲ ಭಾರತದ ಇರ್ತಕ್ಕಂಥ ಎಲ್ಲ ಸರ್ಕಾರಿ IT ಕಾರ್ಖಾನೆಗಳನ್ನು ಇವತ್ತು ಮಾರಾಟ ಮಾಡ್ತಕ್ಕಂಥವರು ಮೋದಿಯವರು. ಅದಕ್ಕೇನೆ ದೇಶ ಮಾರೋ ಮೋದಿ ಅಂತ ನಾವು ಕರಿತೀವಿ. ಯಾಕಂದ್ರೆ ದೇಶ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಜನರಿಗೆ ಕೆಲಸ ಕೊಡಲು ಮಾಡಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಮಾರಾಟ ಮಾಡ್ತಾ ಮೋದಿಯವರು. ಅದಕ್ಕೆ ದೇಶ ಮಾರೋ ಮೋದಿ ಅಂತ ಹೇಳ್ತೇವೆ. ಇವತ್ತು ಎಷ್ಟು 1,000 ಕೋಟಿ ಸಾಲ ಮಾಡಿದ್ದಾರೆ, ಜನಸಮ ಅರ್ಥ ಆಗ್ತಾ ಇಲ್ಲ. ಇವತ್ತು ರೂಪಾಯಿ ಮೌಲ್ಯ ಡಾಲರ್ ಮುಂದೆ ಕುಸಿದು ಹೋಗಿದೆ, ಪಾತಾಳ ಸೇರೋಗಿದೆ. ಹೀಗಾಗಿ ಮೋದಿಯಿಂದ ಏನು ಒಳ್ಳೇದಾಗಿಲ್ಲ.
ಯುವಕರಿಗೆ ಉದ್ಯೋಗ ಸಿಕ್ಕಿಲ್ಲ, ಬೆಲೆ ಕಡಿಮೆ ಆಗಿಲ್ಲ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದಲ್ಲಿರ್ತಕ್ಕಂಥ ಇದು ಕುಸಿದಿದೆ. ಈ ಒಂದು ದೇಶದಲ್ಲಿ ಇವತ್ತು ಮೋದಿ ಸರ್ಕಾರದಿಂದ ಹೆಚ್ಚಿನ ಬಡಬಗರಿಗೆ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ಇವತ್ತು ನಾವು ಮೋದಿ ಸರ್ಕಾರದ ವಿರುದ್ಧ, BJP ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ನಾವೆಲ್ಲ ಹೊರಟಿದ್ದೇವೆ. ಪ್ರತಿಭಟನೆ ಇನ್ನು ಮುಂದೆ ಕೂಡ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ ತಮ್ಮೆಲ್ಲ ನಮಸ್ಕಾರ ಮಾಡಿ ಧನ್ಯವಾದ. ಜೈ